ಎಲ್ಲಿವರೆಗೆ ನಾನು, ಎಲ್ಲಿಂದ ಮುಂದೆ ನನ್ನದ್ದು. ಈ ವಿಭಾಗಕ್ಕೆ ಯಾವುದು ಸ್ಕೇಲು, ಯಾವ ಸ್ಕೇಲ್ ಮೇಲೆ ನಾನು ಮಿಕ್ಕದ್ದು ಮಾಡಿದ್ದು ಅಂತ ಪ್ರಶ್ನೆ. ನನ್ನನ್ನು ಮಿಕ್ಕದ್ದರಿಂದಲೂ ಮಿಕ್ಕದ್ದನ್ನು ನನ್ನಿಂದಲೂ ಬೇರ್ಪಡಿಸುವ ಭೇದಕ ಸಾಮಗ್ರಿ ಯಾವುದು? ಅಂತ್ಯ ವಿಶೇಷ ಅಂತ ಇದೆ. ಇದು ಬೇರೆ ಅಂತನ್ನುವಾಗ ಇದು ಎರಡರೂ ಅಂತ್ಯ ವಿಶೇಷ ಅಂತಿದೆ. ಅಂತ್ಯ ವಿಶೇಷದಿಂದ ಇದು ಬೇರೆ ಗೊತ್ತಾಗುತ್ತೆ. ಎಲ್ಲಿವರೆಗೂ ನಾನು, ಎಲ್ಲಿಂದ ಮುಂದೆ ನನ್ನದ್ದು ಅಂತ ವಿಭಾಗ ಮಾಡೋಕೆ ಯಾವುದು ನಿಮ್ಗೆ ಆಧಾರ, ಯಾವ್ದು ಸ್ಕೇಲ್ ಮಾಡೋದು ಅಂತ ಕೇಳ್ತಿದ್ದಾರೆ. ಎಂದು ಈ ಭೇದ ಬುದ್ಧಿಯನ್ನು ಕೇಳೋಣ. ಅದು ತಟ್ಟನೆ ನನ್ನ ದೇಹದವರೆಗಿರುವುದೆಲ್ಲವೂ ನಾನು, ಉಳಿದದ್ದು ಮಿಕ್ಕದ್ದು ಒಂದು ಉತ್ತರ ಕೊಡುತ್ತದೆ. ದೇಹವು ನಾನೋ ನಾನಲ್ಲವೋ ಎಂದು ಕೇಳಿರಿ. ಆಗ ಬುದ್ಧಿಯು ಏನು ಹೇಳುತ್ತದೆ? ಒಂದು ಸಲ ದೇಹವು ನಾನೇ ಎನ್ನುತ್ತದೆ, ನಾನು ಹೋಗುತ್ತೇನೆ, ನಾನು ನಿಂತಿದ್ದೇನೆ ಎಂದು ಮುಂತಾಗಿ ಅದಕ್ಕೆ ತೋರಿದಾಗ ಈ ತಿಳುವಳಿಕೆಯೇ ಸರಿ ಎಂದು ಅದರ ಭಾವನೆ ಇರುತ್ತದೆ. ಆದರೆ ಮತ್ತೊಂದು ಸಲ ನನ್ನ ದೇಹವು ಕೃಶವಾಗಿದೆ, ಈ ಕಾರ್ಯಕ್ಕಾಗಿ ನನ್ನ ದೇಹವನ್ನಾದರೂ ಒಪ್ಪಿಸಿ ಬಿಡುತ್ತೇನೆ ಎಂದು ಮುಂತಾದ ಭಾವನೆಯು ಅದಕ್ಕೆ ಬರುತ್ತದೆ. ಆಗ ದೇಹವು ನಾನಲ್ಲ, ಅದು ನನ್ನದು ಎಂದು ಈ ಬುದ್ಧಿಯೇ ಹೇಳಿಬಿಡುತ್ತದೆ. ದೇಹ ನಾನು ನಂದ. ಒಂದು ನಾನೆಂಬ ಪದಾರ್ಥವು ಯಾವುದೆಂಬುದನ್ನು ಮುಂದೆ ವಿಸ್ತಾರವಾಗಿ ಪರೀಕ್ಷೆಗೆ ತೆಗೆದುಕೊಳ್ಳಬೇಕಾಗಿರುವುದರಿಂದ ಇಷ್ಟು ಸಾಕಾಗಿದೆ. ಬುದ್ಧಿಗೆ ನಾನು ಎಂಬ ಪದಾರ್ಥವು ಯಾವುದು ಎಂಬ ಬಗ್ಗೆ ನಿಶ್ಚಯವಿಲ್ಲ. ಆದ್ದರಿಂದ ನಾನೆಲ್ಲದ್ದು ಯಾವುದು ಎಂಬುದನ್ನು ಅದು ಒಮ್ಮೊಮ್ಮೆ ಒಂದೊಂದು ತೆರನಾಗಿ ನಿಶ್ಚಯಿಸುವುದೆಂಬುದು ಅನಿವಾರ್ಯವಾಗಿರುತ್ತದೆ. ಇನ್ನು ನಾನು ಮಿಕ್ಕದ್ದು ಇವೆರಡನ್ನೂ ವಿಂಗಡಿಸುವ ಎಲ್ಲೆಕಟ್ಟು ಯಾವುದು ಎಂಬ ಪ್ರಶ್ನೆಗಂತೂ ಬುದ್ಧಿಯ ಉತ್ತರವೇ ಇರುವುದಿಲ್ಲ. ಹೀಗಿದ್ದರೂ ನಾನು ಮಿಕ್ಕದ್ದು ಎಂಬ ವಿಂಗಡವು ಪರಮಾರ್ಥವಾಗಿಯೇ ಪ್ರಪಂಚದಲ್ಲಿದೆ ಎಂದು ಪಟ್ಟನ್ನು ಅದು ಬಿಡಲಲ್ಲ. ಪಟ್ಟಿಕೊಂಡಿದೆ. ನಾನು ಮಿಕ್ಕದ್ದು ಇದ್ದೇ ಇದೆ, ನಾನು ನಂದು. ನಾನು ಎಲ್ಲಿವರೆಗೂ ನಾನು, ಎಲ್ಲಿವರೆಗೂ ನಂದು, ಎಲ್ಲಿವರೆಗೂ ಮಿಕ್ಕದ್ದು ಅಂತ ಕೇಳಿದ್ರೆ ಬ್ಲೈಂಡ್ ಆಗಿ ಇಟ್ಕೊಂಡ್ಬಿಟ್ಟಿದೆ, ನಿಜ ವಿಚಾರವೇ ಮಾಡಿಲ್ಲ ಅದು. ಅಂತೆಯೇ ದ್ರವ್ಯ ಗುಣ ಕರ್ಮಗಳೆಂದರೆ ಏನು ಎಂಬ ಪ್ರಶ್ನೆಯನ್ನು ಕೇಳಿದರೆ ಈ ಬುದ್ಧಿಯು ಕೊಡುವ ಉತ್ತರವು ವಿಚಿತ್ರವಾಗಿರುತ್ತದೆ. ದ್ರವ್ಯವೆಂದರೆ ಗುಣಗಳುಳ್ಳದ್ದು ಎಂದು ಅದು ಮೊದಲು ಉತ್ತರವನ್ನು ಕೊಡುತ್ತದೆ. ಉದಾಹರಣೆಗೆ, ನಿಂಬೆಯ ಹಣ್ಣೆಂಬ ದ್ರವ್ಯದಲ್ಲಿ ಒಂದಾನೊಂದು ಬಣ್ಣ, ಒಂದಾನೊಂದು ಸವಿ, ಒಂದಾನೊಂದು ವಾಸನೆ ಇವೆಲ್ಲ ಇರುತ್ತವೆ ಎಂದು ಈ ಬುದ್ಧಿಯು ಹೇಳುತ್ತದೆ. ಆದರೆ ನಾವು ಎಷ್ಟೆಷ್ಟು ಪರೀಕ್ಷಿಸಿದರೂ ಒಂದೊಂದು ಇಂದ್ರಿಯಕ್ಕೆ ಗೋಚರವಾಗುವ ಬಣ್ಣ, ಸವಿ, ವಾಸನೆ ಇವು ತಿಳಿಯಬರುವವೇ ಹೊರತು ಆ ಗುಣಗಳಿಗೆ ಆಶ್ರಯವಾಗಿರುವ ನಿಂಬೆಯ ಹಣ್ಣೆಂಬ ದ್ರವ್ಯವು ನಮಗೆ ತಿಳಿಯಬರುವುದೇ ಇಲ್ಲ. ಎಂಥ ಮಾತು! ಬರೀ ಹಿಂದೆ ಬಣ್ಣ ತೋರಿದೆ, ಹಳದಿ ತೋರಿಸುತ್ತೆ ಕಣ್ಣು, ರೌಂಡ್ ತೋರಿಸುತ್ತೆ ಆಗ್ಬೋದು, ಸ್ಪರ್ಶ ತೋರಿಸುತ್ತೆ ವಾಸನೆ. ನಿಂಬೆ ಹಣ್ಣು ಇನ್ನು ಯಾವ ಇಂದ್ರಿಯ ನೋಡಿದೀವಿ? ನಿಂಬೆ ಹಣ್ಣು ನೋಡಿದ ಇಂದ್ರಿಯ ಯಾವುದು ಅಂತ ಕೇಳಿದ್ರೆ ಬೇನಂತೆ. ಬರೀ ಬಣ್ಣವೋ, ಬರೀ ವಾಸನೆಯೋ, ಬರೀ ರುಚಿಯೋ ಎಲ್ಲ ಸೇರಿದ್ರು. ಎಲ್ಲ ರುಚಿಯೂ ಸೇರಿದೆಯಾ, ವಾಸನೆ ಸೇರಿದೆಯಾ, ಬಣ್ಣಗಳು ಸೇರಿದೆಯಾ? ಬಣ್ಣದ ಕಣ್ಣು ಒಂದೇ ಸಾಕಾಗುತ್ತೆ. ಬಹಳ ಅದ್ಭುತ ಇದು. ಇವೆಷ್ಟು ತಾಕಿಗಳು ದ್ರವ್ಯ ಅಂದ್ರೆ ಗುಣಗಳಿಗೆ ಆಶ್ರಯ ಅಂತಾರೆ, ಗುಣ ಅಂದ್ರೆ ದ್ರವ್ಯವನ್ನು ಅದೊಂದೇ ಆಶ್ರಯ ಮಾಡ್ಬಿಡ್ತಾರೆ. ದ್ರವ್ಯ ಗುಣ ಯಾವುದು, ಎಷ್ಟು ದ್ರವ್ಯ ಎಷ್ಟು ಗುಣ ಆ ಪದಾರ್ಥದಲ್ಲಿ ಕೇಳಿದ್ರೆ ವಿವೇಕ ಇಲ್ಲ. ದ್ರವ್ಯ ಗುಣ ಅಂತಾರೆ, ಗುಲಾಬಿಯಲ್ಲಿ ಕೆಂಪು ಅಂತಾರೆ. ಹೌದು, ಎರಡು ಇಲ್ಲ ಅಂತ ಆಯ್ತು, ಎರಡಕ್ಕೂ ಇದಾಯ್ತು, ಸ್ವತಂತ್ರ ಇಲ್ಲ, ಇದಕ್ಕೆ ಇಲ್ಲ ಅಂತ ಆಯ್ತು. ಹೀಗಿರುವಲ್ಲಿ ಈ ಗುಣಗಳಿಗಿಂತ ಬೇರೆಯಾಗಿ ದ್ರವ್ಯವಿರುವುದೆಂಬುದಕ್ಕೆ ಪ್ರಮಾಣವೇನು? ಹಿಂದೆ ಯಾವುದನ್ನು ನೋಡಿದ್ದೇನೋ ಅದನ್ನೇ ಈಗ ಮುಟ್ಟುತ್ತಿದ್ದೇನೆ ಎಂಬ ಅರಿವಾಗುವುದಾದ್ದರಿಂದ ಗುಣಗಳಿಗಿಂತ ಬೇರೆಯಾದ ಗುಣಾಧಾರವಾದ ದ್ರವ್ಯವಿರಬೇಕೆಂದು ನಿಶ್ಚಯವಾಗುವುದಿಲ್ಲವೇ ಎಂದು ಯಾರಾದರೂ ಕೇಳಬಹುದು. ಆದರೆ ಈ ವಾದದಲ್ಲಿ ಅಷ್ಟು ಕುರುಳಿರುವುದಿಲ್ಲ. ಏಕೆಂದರೆ ಇಲ್ಲಿ ಅನುಭವಾನುಸಾರವಾಗಿ ವಿಚಾರ ಮಾಡಿದರೆ ಕಣ್ಣಿಗೆ ರೂಪವು ಕಾಣಿಸುವುದೇ ಹೊರತು ಮತ್ತೇತರ ಅರಿವೂ ಆಗುವುದಿಲ್ಲ. ಕೈಗೆ ಮುಟ್ಟಿದ ಅರಿವು ಆಗುವುದೇ ಹೊರತು ಸ್ಪರ್ಶ ಅರಿವು ಏನೂ ತೋರುವುದಿಲ್ಲ. ಸ್ಪರ್ಶದ ಅರಿವಾಗುತ್ತೆ ಹೊರತು ನಿಂಬೆ ಹಣ್ಣಿನ ಕೈ ಗೊತ್ತಾಗಲ್ಲ. ಹೀಗಿರುವಲ್ಲಿ ಇವೆರಡರಿಂದ ಒಂದೇ ಪದಾರ್ಥವನ್ನು ತಿಳಿಯುವೆವೆಂಬ ಮಾತೇ ಮೊದಲು ಸರಿಯಾಗುವುದಿಲ್ಲ. ಇನ್ನು ಈ ಅನುಭವದ್ವಯದ ಆಧಾರದಿಂದ ದ್ರವ್ಯವು ಸಿದ್ಧವಾಗುವುದೆಂಬುದೆಲ್ಲಿ ಬಂತು? ಇನ್ನೊಂದು ವಿಚಾರ,
ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಮುಂತಾದ ಗುಣಗಳೆಲ್ಲವೂ ಇಂದ್ರಿಯ ಗೋಚರವಾಗಿರುತ್ತವೆ. ಇವುಗಳಿಗೆ ಆಧಾರವಾಗಿ ದ್ರವ್ಯವೆಂಬುದು ಬೇರೊಂದು ಪದಾರ್ಥವಿದ್ದರೆ ಅದಕ್ಕೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಯಾವುದೂ ಇಲ್ಲವೆಂದಾಗುತ್ತೆ. ಬೇರೆ ಆಗಿದ್ರೆ ಅದಕ್ಕಿಲ್ಲ ಅಂತ ಆಗುತ್ತೆ. ಅಣ್ಣ ವಿಚಾರ ಇವನೇ ಕೊಡಿ. ಇಲ್ಲಿ ಬುದ್ಧಿಯ ದೋಷ, ಇಂದ್ರಿಯಗಳ ಮಾಹಿತಿ, ನಮ್ಮ ಅನುಭವ, ಈ ಮೂರಲ್ಲಿ ನೆಲೆ ಕೇವಲ ಅನುಭವದಲ್ಲಿದ್ರೆ ಅವನಿಗೆ ಪ್ರಪಂಚ ಸರಿಯಾಗಿ ಅರ್ಥವಾಗತ್ತೆ. ಬುದ್ಧಿಯನ್ನು ಇಂದ್ರಿಯಗಳನ್ನು ಸೇರಿಸ್ಕೊಂಡ್ರೆ ಒಂದು ನಿರ್ಣಯ ಸಿಗೋಲ್ಲ. ಸುಮ್ಮನೆ ಬುದ್ಧಿಯನ್ನು ಕೇಳಬೇಕಷ್ಟೆ. ಆ ಇಂದ್ರಿಯಗಳಿಗೆ 5 ಮಾಹಿತಿ ಸಿಗತ್ತೆ. 5 ಬುದ್ಧಿ ಒಟ್ಟು ಮಾಡ್ಕೊಳತ್ತೆ ಗೊತ್ತಿಲ್ಲ ಅಂತ ಕಾರಣ. 5 ಗುಣಗಳಿವೆ. ಆ ಗುಣಗಳಿಗಿಂತ ಬೇರೆಯಾದ ದ್ರವ್ಯ ಅಂತ ಆದ್ರೆ ಬುದ್ಧಿಯ ಪ್ರಕಾರ ಬೇರೆಯಾದದ್ದು ಅಂದ್ರೆ ಗುಣಗಳಿಲ್ಲದ್ದು ಅಂತ ಆಗ್ಬಿಡತ್ತೆ. ಗುಣಗಳಿಲ್ಲದ್ದು ಗೊತ್ತಾಗೋದು ಹೇಗೆ? ಅದು ಬೇರೆ ಅನ್ನೋ ಶಬ್ದದಿಂದ ಶಬ್ದ, ಸ್ಪರ್ಶ, ರೂಪರಸ, ಗಂಧ ಗುಣಗಳಿಗಿಂತ ಬೇರೆ ಅಂದ್ರೆ ಅದನ್ನ ಅರಿಯೋಕ್ಕಾಗಲ್ಲ. ಅದು ಇಂದ್ರಿಯ. ಇನ್ನೊಂದು ವಿಷಯ ಏನು ಅಂದ್ರೆ ಇಂದ್ರಿಯಗಳಿಗೆ ಹೊರಗಿರುವ ಪದಾರ್ಥ ಕಾಣಬೇಕು. ಇನ್ನು ಇಂದ್ರಿಯಗಳಲ್ಲೂ ಒಂದೊಂದಕ್ಕೂ ಗುಣ ದ್ರವ್ಯ ಇದೆಯೋ ಇಲ್ವೋ ಅಂತಃಕರಣಕ್ಕೂ ಇದು ಅದು ವಿಷಯ. ಅದು ಮಾಡೋಕೆ ಆಗಲ್ಲ ನಮ್ ಕೈಲಿ. ಗುಣಗಳೇ ಆಗಿದ್ರೆ ಗುಣಗಳನ್ನು ನೋಡುತ್ತೆ ಅಂದ್ರೆ ಅಯ್ಯೋ ಇಂಡಿಯಾಗೂ 5 ಗುಣ ಇದೆ. ಇಂಡಿಯಾ 5 ಗುಣ ನೋಡಿದ್ ಯಾವುದು? ಅದು ನಿಲ್ಗಡೆ ಇಲ್ಲ. ಇದು ಮತ್ತು ಪ್ರಪಂಚದ ವಿಷಯದಲ್ಲಿ ನಮ್ಮ ಬುದ್ಧಿ ಸರಿಯಾದ ತೀರ್ಮಾನ ಕೊಡೋದಿಲ್ಲ ಅನ್ನೋ ತೀರ್ಮಾನಕ್ಕೆ ಈ ಚರ್ಚೆ ನಡೀತಾ ಇರೋದು. ಬುದ್ಧಿಯನ್ನು ಬರೀ ಒಪ್ಕೊಂಡ್ರೆ ಕಲ್ಪನೆನೆ. ಕಲ್ಪನಾ ಜ್ಞಾನಗಳು ಎಷ್ಟು ಗೊಂದಲ, ಎಷ್ಟು ಅನರ್ಥ ಅಂತ ತೋರ್ಸೋಕೋಸ್ಕರ ಬರೆದಿರೋದು. ಹೋದ್ರೆ ಮುಂದೆ. ಹಾಗಾದರೆ ಅದನ್ನು ನಾವು ಅರಿಯುವುದು ಹೇಗೆ? ಅದು ಇಂದ್ರಿಯಕ್ಕೆ ಗೋಚರವಾಗುವುದಿಲ್ಲ. ಇಂದ್ರಿಯಕ್ಕೆ ಗೋಚರವಾಗುವ ಶಬ್ದಾದಿಗಳಿಗೆ ಆಧಾರವಾಗಿ ಒಂದು ಪದಾರ್ಥವು ಇರಬೇಕೆಂದು ಊಹಿಸುವುದಕ್ಕೆ ನಮಗೆ ಅನುಭವದ ಆಧಾರವಿಲ್ಲ. ಇದೂ ಹೋಗಲಿ, ದ್ರವ್ಯಕ್ಕೆ ಸ್ವತಃ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಯಾವುದೊಂದು ಇಲ್ಲದಿದ್ದರೂ ಅದು ತಾನೇ ಹೇಗೋ ಇದೆ ಎಂದು ಒಪ್ಪಿಕೊಂಡರೂ ಅದು ಶಬ್ದವೇ ಮುಂತಾದ ಗುಣಗಳಿಗೆ ಆಧಾರವಾಗಿದೆ ಎಂಬ ಮಾತಿಗೆ ಅರ್ಥವೇನೆಂದು ಕಲ್ಪಿಸಬೇಕು? ಈ ಟೇಬಲ್ ಇದಕ್ಕೆ ಆಧಾರವಾಗಿದೆ ಅನ್ನೋ ಹಾಗೇನೆ ಅದ್ರ ಮೇಲೆ ಕೂತಿದೆ ದರ್ಶನ ಗುಣಗಳು ಹೇಗರ್ಥ? ಕಂಬಗಳು ಮನೆಗೆ ಆಧಾರವಾಗಿರುವಂತೆ ಅಥವಾ ನೆಲವು ಪ್ರಾಣಿಗಳಿಗೆ ಆಧಾರವಾಗಿರುವಂತೆ ಅದು ಗುಣಗಳನ್ನು ಹೊತ್ತುಕೊಂಡು ಅವಕ್ಕೆ ಆಧಾರವಾಗಿದೆ ಎಂದು ಕಲ್ಪಿಸುವುದಕ್ಕೆ ಬರುವ ಹಾಗೇ ಇಲ್ಲ. ಏಕೆಂದರೆ ದ್ರವ್ಯಕ್ಕೆ ಸ್ವತಃ ಸ್ಥಳ, ದಿಕ್ಕು, ಶಕ್ತಿ ಮುಂತಾದವುಗಳು ಯಾವುವೂ ಇರುವುದಿಲ್ಲ. ಇವೆಲ್ಲ ಗುಣಗಳ ಮೂಲಕ ಅದಕ್ಕೆ ಬರತಕ್ಕವುಗಳಾಗಿವೆ. ಈ ಕಲ್ಪನೆಯನ್ನು ಬಿಟ್ಟರೆ ದ್ರವ್ಯವು ಗುಣಗಳಿಗೆ ಆಧಾರ ಎಂಬುದಕ್ಕೆ ಯಾವ ಬೇರೆ ಅರ್ಥವನ್ನು ಕಲ್ಪಿಸಲಾದೀತು? ಈ ಆಕ್ಷೇಪಕ್ಕೆ ಉತ್ತರವನ್ನು ಬುದ್ಧಿಯು ಊಹಿಸಲೇ ಆರದು. ಇನ್ನು ಕರ್ಮಗಳುಳ್ಳದ್ದು ದ್ರವ್ಯವೆಂದು ಇಟ್ಟುಕೊಂಡರೂ ಇದೇ ಹಾಡೇ ಆಗುತ್ತದೆ. ದ್ರವ್ಯದ ಸ್ವರೂಪವೇ ನಮಗೆ ತಿಳಿಯದ್ದರಿಂದ ದ್ರವ್ಯದಲ್ಲಿ ಕರ್ಮ ಉಂಟಾಗುವುದೆಂಬ ಮಾತಿಗೆ ಯಾವ ಅರ್ಥವೂ ಆಗುವ ಹಾಗಿಲ್ಲ. ಕರ್ಮವೆಂದರೆ ಪರಿಣಾಮ, ಮಾರ್ಪಾಡು, ವಿಕಾರ ಎಂದಾಗಲಿ ಪರಿಸ್ಪಂದನ, ಚಲನೆ ಎಂದಾಗಲಿ ಅರ್ಥ ಮಾಡಬೇಕು. ಅವಯವಗಳಲ್ಲಿ ಆಗುವ ಮಾರ್ಪಾಡಿಗೆ ಪರಿಣಾಮ ಎಂದು ಹೆಸರು. ಅವಯವಿಯಾದ ದ್ರವ್ಯವು ಸ್ಥಳದಿಂದ ಸ್ಥಳಕ್ಕೆ ಹೋಗುವುದಕ್ಕೆ ಪರಿಸ್ಪಂದನ ಅಥವಾ ಚಲನೆ ಎಂದು ಹೆಸರು. ಪರಿಸ್ಪಂದ ಅಥವಾ ಚಲನೆ ಎಂದು ಹೆಸರು. ಆದರೆ ಅವಯವಗಳಿಗಿಂತ ಬೇರೆಯಾದ ಅವಯವಿಯಾದ ದ್ರವ್ಯವೊಂದು ಇದೆ ಎಂಬುದಕ್ಕೆ ನಮಗೆ ಅನುಭವದ ಆಧಾರವಿಲ್ಲ. ಅವಯವಿಯು ಅವಯವಗಳಲ್ಲಿದೆಯೇ? ಏನು ಗುರುಗಳೇ ಅದು? ಅವಯವಗಳಲ್ಲಿದೆಯೇ? ಅದಕ್ಕಿಂತ ಬೇರೆಯಾಗಿ ಸ್ವತಂತ್ರವಾಗಿಯೇ ಇದೆಯೇ? ಅವಯವಿಯು ಅವಯವಗಳಲ್ಲಿದೆಯೋ? ಅವಯವಿ ಅಂದ್ರೆ ಬಟ್ಟೆ ಅವಯವದಲ್ಲಿದೆಯೋ? ಅವಯವಗಳಲ್ಲಿ ಅದು ಹೇಗೆ ಇದೆ ಎಂದು ಮುಂತಾಗಿ ಕೇಳಿದರೆ ಅದನ್ನು ವಿವರಿಸಿ ಹೇಳುವುದಕ್ಕೆ ಅನುಭವದ ಬಲವಾಗಲಿ ಯುಕ್ತಿಯ ಬಲವಾಗಲಿ ಇರುವುದೇ ಇಲ್ಲ. ಸೂತ್ರಭಾಷ್ಯ ಅಷ್ಟು 2ನೇ ಅಧ್ಯಾಯ. ಹೀಗಿರುವಲ್ಲಿ ಶಬ್ದಾಂತರ
ಇಲ್ಲಿ ಎರಡು ವಿಷಯ ಮಾಡಿದ್ದಾರೆ. ಕರ್ಮ ಅನ್ನೋದು ಗುಣದಲ್ಲಿ ನಡೆಯುತ್ತೋ ದ್ರವ್ಯದಲ್ಲಿ ನಡೆಯುತ್ತೋ ಗೊತ್ತಾಗಲ್ಲ. ಬರಿಯ ಕರ್ಮ ಕ್ರಿಯೆ ಅನ್ನೋದು ಇಂದ್ರಿಯ ಗೋಚರವೇ ಅಲ್ಲ. ಎರಡು ಮಾಡಿದ್ರಲ್ಲ, ಚಲನೆ ಮತ್ತು ವಿಕಾರ ಅನ್ನೋದು ಎರಡು ಕ್ರಿಯೆ. ಕ್ರಿಯೆ ಅನ್ನೋದು ಕೇವಲ ಇಂದ್ರಿಯ ಗೋಚರ ಅಲ್ಲ, ಯಾವುದೋ ಒಂದು ಆಶ್ರಯಿಸಬೇಕು. ಅದು ರೂಪಾದಿ ಗುಣ ಆಶ್ರಯಿಸಿದೆಯೋ ದ್ರವ್ಯವನ್ನು ಆಶ್ರಯಿಸಿದೆಯೋ ಗೊತ್ತಿಲ್ಲ. ಸದ್ಯಕ್ಕೆ ದ್ರವ್ಯ ಅಂತ ಇಟ್ಕೊಂಡು ದ್ರವ್ಯದಲ್ಲಿ ಅವಯವಿ ಭಾವ ಇಟ್ಕೊಂಡು ಅವಯವದಲ್ಲಿ ವಿಕಾರ ಪರಿಣಾಮ ಚಲನೆ ಅಂತ ಹೇಳಿ ಹೀಗಿಟ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ. ಅದು ಪೂರ್ಣದ ಚರ್ಚೆ ಕಷ್ಟ. ಇದು ಕರ್ಮವೇ ಕಣ್ಣಿಗೆ ಕಾಣದೆ ಹೋದ್ಮೇಲೆ ಆ ಗುಣಗಳು, ಆ ಗುಣಗಳಿಗೆ ಆಧಾರವಾದ ದ್ರವ್ಯ, ಆ ದ್ರವ್ಯದಲ್ಲಿ ಅವಯವಿ ಭಾವ, ಆ ಅವಯವಿಯಲ್ಲಿ ಅವಯವಗಳಲ್ಲಿದೆ ಅವಯವದಲ್ಲಿ ಒಂದೊಂದು ಅವಯವದಲ್ಲಿದೆಯೋ ಎಲ್ಲಾ ಅವಯವೂ ಸೇರಿ ಅವಯವಿ ಕಾಣುತ್ತೋ, ಒಂದೊಂದು ಅವಯವದಲ್ಲಿದ್ರೆ ಬಾಕಿ ಅವಯವದಲ್ಲಿ ಇರಲೇಬೇಕಾಗಿಲ್ವಲ್ಲ. ಅಷ್ಟೂ ಅವಯವಗಳು ಕಂಡ್ಮೇಲೆ ಅವಯವಿ ಅಂತಂದ್ರೆ ನಮ್ಗೆ ಎಲ್ಲಾ ಅವಯವಗಳು ಒಟ್ಟಿಗೆ ಕಣ್ಣಿಗೆ ಕಾಣೋದೇ ಇಲ್ಲ, ಅವಯವಿ ಕಾಣಲೇಬಾರದಾಗಿತ್ತು. ಆಧಾರಗಳೇ ಇದಲ್ಲ. ಮಿತವಾಗಿ ಈಡಾಗ್ಬಿಟ್ಟಿದ್ದಾರೆ ಈ ವಾಕ್ಯನ ಯುಕ್ತ ಶಬ್ದಾಂತರ ಅರ್ಥ ಸೂತ್ರದಲ್ಲಿ. ಬಹಳ ಅದ್ಭುತ ಹೀಗಿರುವಲ್ಲಿ ಇವು ದ್ರವ್ಯದ ಅವಯವಗಳು ಎಂದು ಹೇಳುವುದು ಹೇಗೆ ಸರಿಯಾದೀತು? ದ್ರವ್ಯ ಮಾರ್ಪಾಡುತ್ತದೆ ಎಂದು ಹೇಳುವಾಗಲೆಲ್ಲ ನಮಗೆ ತಿಳಿಯಬರುವುದು ಬರಿಯ ಮಾರ್ಪಾಡುಗಳೇ ತಿಳಿಯಬರುವವೇ ಹೊರತು ಮಾರ್ಪಾಡುಗಳಿಲ್ಲದ ದ್ರವ್ಯವಲ್ಲ. ಅದು ಮಾರ್ಪಾಡಾಗತ್ತೆ ಅಂದ್ರೆ ದ್ರವ್ಯದ ಒಂದು ರೂಪ ಇನ್ನೊಂದು ರೂಪ ಕಾಣತ್ತೆ. ಈ ರೂಪ ಆ ರೂಪ, ಕಾಯಿ ಹಣ್ಣು, ಕಾಯಿನೂ ಒಂದು ರೂಪ ಕಾಣತ್ತೆ, ಹಣ್ಣು ಹಳದಿ ರೂಪ ಕಾಣತ್ತೆ. ಹಸಿರು ಹಳದಿ ಆಯ್ತು ಅಂತ ಹೇಳೋಕ್ ಬರೋಲ್ಲ. ಹಸಿರು ಹಳದಿ ಅಲ್ಲದ ದ್ರವ್ಯ ಕಾಣೋದಿಲ್ಲ. ಯಾವುದು ಮಾರ್ಪಾಡು ಅಂತಂದ್ರೆ ಇದು ನಾವು ವ್ಯವಹಾರಕ್ಕೆ ಇಟ್ಕೊಂಡಿರೋದು ಆ ರೂಪ ಹೋಗಿ ಈ ರೂಪ ತೋರಿ ಹಸಿರು ರೂಪ ಹಳದಿ ರೂಪ ಆಯ್ತು ಅಂತೀವಿ. ಹಸಿರು ರೂಪ ಹಳದಿ ರೂಪ ಆಗೋಲ್ಲ, ದ್ರವ್ಯ ಮಾರ್ಪಾಡಾಗತ್ತೆ. ಅದಕ್ಕೆ ಎರಡಕ್ಕಿಂತ ಬೇರೆ ದ್ರವ್ಯ ಕಾಣೋದೇ ಇಲ್ಲ, ಅದು ಮಾರ್ಪಾಡಾಗೋದು ಕಾಣೋದಿಲ್ಲ. ಆದ್ರೆ ಮಾರ್ಪಾಡಾಗೋದು ಅಂದ್ರೆ ವಿಕಾರವಾಗೋದು ಯಾವುದರ ಮೇಲೆ, ಯಾವುದಕ್ಕೆ ವಿಕಾರ ಆಗತ್ತೆ ಅಂತ ಕಷ್ಟ, ಉತ್ತರ ಹೇಳಕ್ಕಾಗಲ್ಲ. ಅದಕ್ಕೆ ಉತ್ತರ ಇಲ್ಲ. ಯಾವ ವಾಕ್ಯ ಹೇಳಿದ್ರೆ ಮುಂಚೆ ಓದಿದ ವಾಕ್ಯ ಅದೇ ದ್ರವ್ಯವೇ ಈಗ ಮಾರ್ಪಾಡಾಗಿದೆ ಎಂಬ ನಮಗೆ ತಿಳಿಯ ಬರುವುದು ಬರಿಯ ಮಾರ್ಪಾಡುಗಳೇ. ಆದ್ಮೇಲೆ ತಿರ್ಗಾ ತಿಳಿಯ ಬರುವವೇ ಹೊರತು ಮಾರ್ಪಾಡು ತಿಳಿ ಬರುತ್ತೆ ಅಂದ್ರೆ ಎರಡು ರೂಪ ಕಂಡಾಗ ಮಧ್ಯೆ ನಾವು ಕಂಪಿಸ್ತೀವಿ. ಹಸಿರ ಕಾಯಿ ವಾಕ್ಯ ಹೇಳ್ತಿದ್ದೇವೆ, ನಮಗೆ ತಿಳಿಯ ಬರುವುದು ಬರಿಯ ಮಾರ್ಪಾಡುಗಳೇ ತಿಳಿಯ ಬರುವುದೇ ಹೊರತು ತಿಳಿಯವಲ್ಲ. ಮಾರ್ಪಾಡುಗಳಿಗೆ ಆಧಾರವಾದ ಮಾರ್ಪಾಡುಗಳಿಲ್ಲದ ದ್ರವ್ಯ ತಿಳಿದು ಬರ್ತಾ ಇಲ್ಲ ಅಂತಾರೆ. ವಾಕ್ಯ ಸರಿಯಾಗಿಲ್ಲ ಅಂತ ಇದ್ದಾರೆ. ವಾಕ್ಯ ಏನೋ ವ್ಯತ್ಯಾಸ ಆಗಿ ಸರಿಯಾಗಿಲ್ಲ ಅಂತ ಇದ್ದಾರೆ. ಯಾವ ವಾಕ್ಯ ಸರಿ ಇದೆ? ವಾಕ್ಯ ಮಾರ್ಪಾಡುಗಳಿಗೆ ಆಧಾರವಾದ ದ್ರವ್ಯ ಮಾರ್ಪಾಡುಗಳಿಲ್ಲದ್ದು, ಹಾಗೆ ಗುಣಗಳಿಗೆ ಆಧಾರವಾದಂತಹ ದ್ರವ್ಯ ಗುಣಗಳಿಲ್ಲದ್ದು, ಮಾರ್ಪಾಡುಗಳಿಗೆ ಆಧಾರವಾದಂತಹದ್ದು ಮಾರ್ಪಾಡುಗಳಿಲ್ಲದ ದ್ರವ್ಯ. ಈಗ ಮಾರ್ಪಾಡು ರೂಪದಲ್ಲಿದೆ ಅಂತ ಇಟ್ಕೊಂಡ್ರೆ ನಿಜವಾಗಿ ಹೇಳಿದ್ರೆ ಎರಡು ರೂಪ ಕಾಣುತ್ತೆ, ಅದು ಮಾರ್ಪಾಡಾಗಿದೆ ಅಂತ ಮಾರ್ಪಾಡು ಸಂಬಂಧ ಕಾಣಿಸ್ತಾ ಇಲ್ಲ. ಸ್ವಾಮಿಗಳ ವಾಕ್ಯ ಸರಿ ಇದೆ. ಇದು ಅಲ್ಲ, ಬರಿಯ ಮಾರ್ಪಾಡುಗಳೇ ಕಾಣಿಸ್ತಾ ಇದೆ, ಆ ಮಾರ್ಪಾಡುಗಳಿಗೆ ಆಧಾರವಾದಂತಹ ದ್ರವ್ಯ ಕಾಣಿಸ್ತಾ ಇಲ್ಲ, ಮಾರ್ಪಾಡುಗಳಿಲ್ಲದ ದ್ರವ್ಯ ಕಾಣಿಸ್ತಾ ಇಲ್ಲ. ದ್ರವ್ಯ ಮಾರ್ಪಾಡಾಗುತ್ತದೆ ಎಂದು ಹೇಳುವಾಗಲೆಲ್ಲ ನಮಗೆ ತಿಳಿಯ ಬರುವುದು ಬರಿಯ ಮಾರ್ಪಾಡುಗಳೇ ಹೊರತು ಮಾರ್ಪಾಡುಗಳೇ ದ್ರವ್ಯವಲ್ಲ. ಮಾರ್ಪಾಡುಗಳೇ ತಿಳಿಯ ಬರುವ ಹೊರತು ಮಾರ್ಪಾಡುಗಳೇ ದ್ರವ್ಯವಲ್ಲ. ಸರಿ ಇದೆ ವಾಕ್ಯ. ನೀವು ಆತ್ಮನ ಇಟ್ಕೊಂಡ್ರು ಹಾಗೆ, ಆತ್ಮನನ್ನೇ ಆಧಾರ ಅಂತ ಇಟ್ಕೊಂಡ್ರೆ ಆತ್ಮನಲ್ಲ ಮೇಲ್ಗಡೆ ಕಾಣೋ ಮಾರ್ಪಾಡು ಕಾಣುತ್ತೆ ಹೊರತು ಆತ್ಮ ಕಾಣೋದೇ ಇಲ್ಲ. ಆದ್ದರಿಂದ ಅದೇ ದ್ರವ್ಯವೇ ಈಗ ಹೀಗೆ ಮಾರ್ಪಾಡಾಗಿದೆ ಎಂಬ ನಂಬಿಕೆಗೆ ಬುಡವೇ ಇಲ್ಲವೆಂದಾಗುತ್ತದೆ. ಅಂತೂ ದ್ರವ್ಯವು ಕರ್ಮಕ್ಕೆ ಆಧಾರವಾಗಿರುವುದೆಂದರೆ ಹೇಗೆ ಎಂಬ ಪ್ರಶ್ನೆಗೂ ಬುದ್ಧಿಯು ಸರಿಯಾದ ಉತ್ತರವನ್ನು ಕೊಡಲಾರದು. ಇನ್ನು ಗುಣಕ್ಕೂ ಕ್ರಿಯೆಗೂ ಹೆಚ್ಚು ಕಡಿಮೆ ಏನು ಎಂದು ಕೇಳಿದರೆ ಆಗಲೂ ಪ್ರಶ್ನೆಗೆ ಸರಿಯಾಗಿ ಉತ್ತರವು ಸಿಕ್ಕುವ ಪ್ರತ್ಯಾಶೆಯೇ ಇರುವುದಿಲ್ಲ. ಏಕೆಂದರೆ
ಗುಣವೆಂಬುದೆಲ್ಲವೂ ಮಾರ್ಪಾಡುತ್ತಲೇ ಮಾರ್ಪಾಡಾಗುತ್ತಲೇ ಮಾರ್ಪಾಡಾಗುತ್ತಲೇ ಇರುತ್ತದೆ. ಆದ್ದರಿಂದ ಅದು ಕ್ರಿಯೆಯಲ್ಲಿಯೇ ಸೇರಿಕೊಳ್ಳಬೇಕಾಗುತ್ತದೆ. ಅಂದ್ರೆ ರೂಪ ಅನ್ನೋದು ಒಂದು ತರ ಬೆಳಕಿನ ಮಳೆ, ಶಬ್ದ ಅನ್ನೋದು ಒಂದು ಪ್ರವಾಹದ ಇದು ಎಂತದು ಶಕ್ತಿ. ಆದ್ಮೇಲೆ ಎಲ್ಲ ಕ್ರಿಯಾ ಪ್ರವಾಹವೇ ಹೊರತು ಒಂದು ಗುಣನೇ ಕಾಣಿಸ್ತಾ ಇಲ್ಲ. ರೂಪವೂ ಒಂದು ಪ್ರವಾಹ, ಶಬ್ದವೂ ಒಂದು ಪ್ರವಾಹ, ಹಾಗೆ ವಾಸನೆಯೂ ಪ್ರವಾಹ, ಉಷ್ಣವೂ ಪ್ರವಾಹ, ಎಲ್ಲ ಪ್ರವಾಹ. ಆದ್ರೆ ಎಲ್ಲಾ ಕ್ರಿಯಾ ಪ್ರವಾಹ ಅಂತ ಒಂದು ಸ್ಟೇಟ್ಮೆಂಟ್. ಎಲ್ಲವೂ ಕ್ರಿಯೆಯೇ ಆಗಲಿ ಎನ್ನುವುದಾದರೆ ಮುಂದಕ್ಕೆ ಹೋದ್ರೆ ಎಲ್ಲವೂ ಕ್ರಿಯೆಯೇ ಆಗಲಿ ಎನ್ನುವುದಾದರೆ ಕ್ರಿಯಾರೂಪವಾದ ಪ್ರವಾಹದಲ್ಲಿ ನಮಗೆ ವಿಕಾರವಿಲ್ಲದ ದ್ರವ್ಯ ಗುಣಗಳಿರುವವೆಂಬ ತಿಳುವಳಿಕೆಯುಂಟಾದದ್ದು ಹೇಗೆ ಎಂಬ ಪ್ರಶ್ನೆಗೆ ಉತ್ತರವಿಲ್ಲದೆ ಹೋಗುತ್ತದೆ. ಎಲ್ಲ ಕ್ರಿಯೆ ಇದೆ, ದ್ರವ್ಯಕ್ಕೂ ಕ್ರಿಯೆ ಇದೆ, ಗುಣಕ್ಕೂ ಕ್ರಿಯೆ ಇದೆ. ದ್ರವ್ಯ ಗುಣ ಕ್ರಿಯೆ ಇದೆ, ದ್ರವ್ಯ ಗುಣ ಗೊತ್ತಾಗೋದೇ ಇಲ್ಲ. ಎಲ್ಲ ಕ್ರಿಯಾ ಪ್ರವಾಹ ಅನ್ನೋದಲ್ಲಿ ಪೂರ್ವೋತ್ತರ ಪ್ರವಾಹಕ್ಕೆ ಏನೋ ಒಂದು ಬೇಸ್ ಇರ್ಬೇಕಲ್ಲ, ಆಧಾರ ಕಾಣೋದೇ ಇಲ್ಲ. ಬರಿಯ ಪ್ರವಾಹ ಕಾಣಲ್ಲ, ಪ್ರವಾಹಕ್ಕೊಂದು ಆಧಾರ ಇರ್ಬೇಕು. ನೀರಿನ ಪ್ರವಾಹ ಬೇಕು, ಬರೀ ಪ್ರವಾಹ ನೀರು ಅಂತ ಆಗಾಗಲ್ಲ. ಹೌದು. ಇದೆಲ್ಲ ಭ್ರಾಂತಿಯೇ ಎನ್ನುವುದಾದರೆ ಈ ಭ್ರಾಂತಿಗಾದರೂ ಆಧಾರವಾಗಿ ಯಾವ ಅನುಭವವಿದೆ? ಎಲ್ಲಿಯೂ ನಿರ್ವಿಕಾರವಾದ ದ್ರವ್ಯವಾಗಲಿ ಗುಣವಾಗಲಿ ಇಲ್ಲದಿರುವಾಗ ಇದು ದ್ರವ್ಯ ಇದು ಗುಣ ಎಂಬ ಭ್ರಾಂತಿಯಾದರೂ ಹೇಗೆ ಬಂತು ಎಂಬ ಪ್ರಶ್ನೆಗೆ ಉತ್ತರವಿಲ್ಲದೆ ಹೋಗುತ್ತದೆ. ದ್ರವ್ಯ ಗುಣಗಳಿಲ್ಲದಿದ್ದರೂ ಅವು ಇರುವಂತೆ ತೋರಿಸುವುದೇ ಬುದ್ಧಿಯ ಸ್ವಭಾವವು ಎನ್ನುವುದಾದರೆ ಕ್ರಿಯೆಯು ಇಲ್ಲದಿದ್ದರೂ ಅದು ಇರುವಂತೆ ತಿಳಿಸುವುದೇ ಬುದ್ಧಿಯ ಸ್ವಭಾವವೆಂದು ಏಕೆ ಹೇಳಬಾರದು ಅದಕ್ಕೆ ಹಾಕೊಳ್ಳೋದನ್ನ ಅಂತ ಎಂಬ ಮತ್ತೊಂದು ಪ್ರಶ್ನೆಯು ಎತ್ತುಕೊಳ್ಳುತ್ತದೆ. ಹೀಗೆ ದ್ರವ್ಯ ಗುಣ ಕರ್ಮಗಳ ವಿಚಾರವೆಂಬುದೊಂದು ಬುದ್ಧಿಯ ಮುಂದೆ ನಿಂತಿರುವ ದೊಡ್ಡ ಅಡ್ಡಗೋಡೆಯಾಗಿರುತ್ತದೆ. ಇದರಂತೆ ನಾವು ಪ್ರಪಂಚದಲ್ಲಿ ಹೊಂದಿರೋ ಯಾವ ಪದಾರ್ಥವೂ ಕೂಡ ನಿಜವಾದ ಅನುಭವವನ್ನು ಕೊಡ್ತಾ ಇಲ್ಲ ಅನ್ನೋದನ್ನ ಬಹಳ ಜನ ಹೇಳಿದ್ದಾರೆ. ಇಲ್ಲಿ ತರ್ಕಶಾಸ್ತ್ರದ ಕೆಲವು ಪರಿಭಾಷೆಯನ್ನು ಸೇರಿಸ್ಕೊಂಡಿದ್ದಾರೆ, ದ್ರವ್ಯ ಗುಣ ಕರ್ಮ ಅನ್ನೋದು. ಅದ್ರಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಪದಾರ್ಥ ಗುಣ ದ್ರವ್ಯ ಎರಡೂ ಪದಾರ್ಥ. ಇದು ದ್ರವ್ಯ, ಅದು ಗುಣ. ಅದೇನು ವ್ಯತ್ಯಾಸ? ಪದಾರ್ಥ ಆದ್ಮೇಲೆ ಪದಾರ್ಥದಲ್ಲೇ ದ್ರವ್ಯ ಗುಣ ಅಂತ ಹೇಳ್ತೀರಾ ಅಂದ್ರೆ ಏನು ಗೊತ್ತಾಗಲ್ಲ. ಎಲ್ಲವೂ ಪದಾರ್ಥ ಆಗ್ಬೋದು, ಎಲ್ಲವೂ ಗುಣ ಆಗ್ಬಹುದು, ಎಲ್ಲವೂ ಕ್ರಿಯೆ ಆಗಬಹುದು. ಏನು ನಿರ್ಣಯ ಮಾಡಕ್ ಬರೋದಿಲ್ಲ. ಪ್ರಪಂಚದೊಳಗಿನ ಒಂದು ಮಾಹಿತಿ ಜ್ಞಾನ ಬುದ್ಧಿಗೆ ಇಂದ್ರಿಯಗಳಿಂದ ಬರಿತಾ ಇರೋದು ಯಾವುದಕ್ಕೂ ನಿರ್ಣಯ ಸಿಗೋಲ್ಲ. ಆದ್ರಿಂದ ನಮಗೆ ನಮ್ಮ ಕೇವಲ ಸಾಕ್ಷಿ ಅನುಭವದಿಂದಲೇ ಈ ಪ್ರಪಂಚದ ಸ್ವರೂಪವನ್ನ ಆತ್ಮನೇ ಇದೆಲ್ಲವೂ ಅಂತ ನಿರ್ಣಯ ಮಾಡ್ಕೊಳ್ಳೋ ಸುಲಭವೇ ಹೊರತು ಒಳಗಡೆ ಬಂದು ಈ ದೇಶ ಕಾಲದ ಒಳಗಡೆ ಇರುವಂತಹ ಒಂದೊಂದಕ್ಕೂ ಏನು ಕಾಲ ಅಂದ್ರೇನೋ, ದೇಶ ಅಂದ್ರೇನೋ, ವಸ್ತು ಅಂದ್ರೇನೋ, ದ್ರವ್ಯ ಅಂದ್ರೇನೋ, ಇದು ಏನಿದೋ ಎಲ್ಲ ಮನಸ್ಸಿನ ಗೊಂದಲ, ಒಂದಕ್ಕೂ ಉತ್ತರ ಸಿಗಲ್ಲ. ಕೊನೆಗೆ ಏನನ್ಸತ್ತೆ ಅಂದ್ರೆ ಇದರಿಂದ ಏನ್ ಪ್ರಯೋಜನ ಅಂತ. ಪ್ರಯೋಜನ ಏನು ಅಂದ್ರೆ ಯಾವುದು ನಮಗೆ ಸರಿಯಾದ ತಿಳುವಳಿಕೆ ಅಲ್ವೋ ಅದನ್ನ ಬಿಡೋದೇ ಪ್ರಯೋಜನ. ಪ್ರಪಂಚದ ಬಗ್ಗೆ ನಮ್ಗೆ ಸರಿಯಾದ ತಿಳುವಳಿಕೆ ಬರೋಲ್ಲ, ಬಿಟ್ಟಾಕ್ರೆ ಬರೀ ಕಲ್ಪನೆ ಮಾಡಿ ಏನ್ ಮಾಡೋದು? ಆ ಪ್ರಪಂಚದ ಜ್ಞಾನದ ಬಗ್ಗೆ ಕುತೂಹಲ ಹಾಕೊಳ್ಳೋದೆ ಬಿಟ್ಬಿಡೋದು, ಅದೇ ಪ್ರಯೋಜನ. ಬಹಿರ್ಮುಖತೆಯನ್ನ ಬಿಡುವುದೇ ಪ್ರಪಂಚದ ಬಗ್ಗೆ ಇರೋ ಚರ್ಚೆಗೆ ಪ್ರಯೋಜನ ಅಂತ ಗುರುಗಳ ಅಭಿಪ್ರಾಯ. ಬಾಹ್ಯ ವಿಷಯದಲ್ಲಿ ಆಸಕ್ತಿ ಬಿಡ್ಬೇಕೋ, ಬರೀ ತೋರಿಕೆಯನ್ನು ತೋರಿಸ್ಬೇಕೋ, ಇದ್ರಲ್ಲಿ ಯಾವುದ್ರಲ್ಲೂ ಹುರುಳಿಲ್ಲ. ಇದಕ್ಕೇನು ಹುರುಳೋ ಆತ್ಮನ ಶಾಸ್ತ್ರದಿಂದ ಅನುಭವದಿಂದ ಕಂಡುಕೊಂಡ ಅಂದ್ರೆ ಕೃತಾರ್ಥನಾದ. ಇಷ್ಟೇ ಒಟ್ಟು ಈ ಪರಮಾರ್ಥ ಚಿಂತಾಮಣಿ ಈ ಭಾಗದ ಚರ್ಚೆ ಇಷ್ಟೇ ಅಭಿಪ್ರಾಯ. ಬಹಳ ಬಿಗಿ. ದ್ರವ್ಯ ಗುಣ 7 ಪದಾರ್ಥ, ಬಾಕಿ ಎಲ್ಲ ಗುಣ ಅಂತಾರ? ಇಲ್ಲ, 7 ಪದಾರ್ಥದಲ್ಲಿ ದ್ರವ್ಯ ಗುಣ ಕರ್ಮ ಸಾಮಾನ್ಯ ಅದು ಪದಾರ್ಥವೇ. ಪದದ ಅರ್ಥ ಪದಾರ್ಥ ಮಾಡಿದ್ದಾರೆ ಅವರು. ದ್ರವ್ಯ ಗುಣ ಕರ್ಮ ಸಾಮಾನ್ಯ ವಿಶೇಷ ಸಮವಾಯಾಭಾವ ಸಪ್ತ ಪದಾರ್ಥ ತತ್ರ ದ್ರವ್ಯಾಣಿ ಹೀಗೆ ಶುರು ಮಾಡ್ಕೊಂಡು ಏನೋ ಒಂದಷ್ಟು ಅವರೇ ಕೊಟ್ಟ ಹೆಸರು, ಅವರೇ ಕೊಟ್ಟ ಲಕ್ಷಣ. ಅದೇನು ಉಪಯೋಗ ಇಲ್ಲ, ಒಂದು ಸರಿಯಾದ ತಿಳುವಳಿಕೆ ಇಲ್ಲ. ಇಲ್ಲಿ ವಿಶೇಷ ಅಂದ್ರೆ ಚಕ್ಷುರಿಂದ್ರಿಯ ಕಂಡ್ರೆ ಪದಾರ್ಥವಂತ ದ್ರವ್ಯ ಅಂತ. ಬಾಕಿ ಇಂದ್ರಿಯ ಕಣ್ಣಿಗೆ ಕಾಣೋದು ದ್ರವ್ಯ, ಬಾಕಿ ಇಂದ್ರಿಯ ಕಾಣೋದು ಗುಣ. ಯಾಕೆ ಅಂದ್ರೆ ಕಣ್ಣು, ಯಾಕೆಂದ್ರೆ ಇದು ಕಣ್ಣು, ಅದು ಇದು ಚಕ್ಷುರ್ವೈ ಸತ್ಯಂ.
ಕಣ್ಣು ಒಂದು ಇನ್ನೊಂದು ಇಂದ್ರಿಯ ಅಂದ್ರೆ ಮುಟ್ಟೋದು ನೋಡೋದು ಎರಡೂ ವಸ್ತು. ಬಾಕಿ ಇಂದ್ರಿಯ ಕಾಣೋದೆಲ್ಲ ಬರೀ ಗುಣ. ಮುಟ್ಟೋದು ವಸ್ತು, ಮುಟ್ಟೋದು ವಸ್ತು, ನೋಡೋದು ವಸ್ತು. ಈ ಸಾಕೇತ ನೀವೇ ಹೇಳ್ಬೇಕಂತೆ ಪಾಠ, ನಂದಾಗಲ್ಲ. ಸಾಕೇತ ಇದನ್ನ ತಗೋತಾ ಪಾಠ ಹೇಳಿಸ್ಕೋತಾ ಇದ್ದಾನಲ್ಲ, ಅಯ್ಯೋ ಅರ್ಥ ಆಗಲ್ಲ ಅಂತಾನೆ ನಾನು ಗುರುಗಳನ್ನೇ ಕರೆಸೋಂದೆ. ಯಾಕೆ ಅರ್ಥ ಆಗಲ್ಲ ಅಂತ? ಏನ್ ಅರ್ಥ ಆಗಕ್ಕೆ ಏನಿದೆ? ಅಯ್ಯೋ ಸಮುಚ್ಚಯವಾದ ಗೀತೆ ಸಮುಚ್ಚಯವನ್ನು ಸಂಕ್ಷಿಪ್ತವಾಗಿ ಹೇಳಿದೆ. ನಂಗೆ ಶಬ್ದಾರ್ಥ ವಾಕ್ಯಾರ್ಥ ಅದೆಲ್ಲ ಬೇಕು ಅಂದ. ಏನ್ ಶಬ್ದಾರ್ಥ ವಾಕ್ಯಾರ್ಥ ಮುಖ್ಯವಾದಲ್ಲಿ ಏನಿದೆ. ಆಮೇಲೆ ಅವನಿಗೆ ಏನು ಸ್ವಧರ್ಮದಲ್ಲೂ ಗೋಡೆ ಮೇಲೆ ಹಿಂದೆ, ಗೋಡೆ ಮೇಲೆ ಹುಳ ಇದೆ, ದೊಡ್ಡ ಹುಳ. ಗೋಡೆ ಮೇಲೆ ಹಿಂದೆ ದೊಡ್ಡ ಹುಳ ಇದೆ. ಇಲ್ಲಿ ಮಳೆ ಬಂದ ಜಾಗದಲ್ಲಿ ಮಾಡಿರೋದು. ಹೌದಾ? ಭ್ರಾಂತಿ ಜ್ಞಾನ ಎಲ್ಲ ಕಡೆದು, ಪ್ರಪಂಚವೆಲ್ಲ ಹೀಗೆ. ಸಾಕೆ ನಿಮ್ಗೆ ಅರ್ಥ ಆಗ್ತಿಲ್ವಂತ ಪಾಠ? ಇವತ್ತು ಬೇಜಾರಾಯ್ತಂತ ಕೇಳ್ರಿ. ಅರ್ಥ ಆಗುತ್ತೆ, ದಿನ ಕೇಳಿ ಅರ್ಥ ಆಗುತ್ತೆ. Okay.